Hello guys, welcome to the Kannada Cyber Engineering channel. So in this video, we need to discuss about how we can find the symptoms of malware and how to prevent from that one. Means how to prevent from malware. ಸೊ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಸೈನ್ಸ್ ಗೊತ್ತಾಗುತ್ತೆ, ಲೈಕ್ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಮಾಲ್ವೇರ್ ಬಗ್ಗೆ, ಮತ್ತೆ ಯಾವ ಥರ ಮಾಲ್ವೇರ್ಲಿದ್ದ ನಾವು ಕಾಪಾಡ್ಕೋಬೋದು ನಮ್ಮ ಸಿಸ್ಟಮ್ನ ಅಂತ ನೋಡೋಣ. ಸೊ ಅದಕ್ಕೆ ನಾವು ಸ್ವಲ್ಪ ಸ್ಟೆಪ್ಸ್ ಅನ್ನೋದು ಫಾಲೋ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಫಸ್ಟ್ ಸಿಂಪ್ಟಮ್ಸ್ ನೋಡೋಣ, ಯಾಕಂದ್ರೆ ಸಿಂಪ್ಟಮ್ಸ್ಲಿದ್ದ ನಾವು ಪ್ರಿವೆನ್ಷನ್ಗೆ ಸ್ವಲ್ಪ ಹತ್ರ ಆಗ್ಬೋದು ಅಂತ. ಸೊ ಅದರಲ್ಲಿ ಫಸ್ಟ್ ಬರೋದು ಕಂಪ್ಯೂಟರ್ ಸ್ಲೋ ಆಗುತ್ತೆ. ನೀವು ಯಾವುದೇ ಸಿಸ್ಟಮ್ ಆಗಲಿ ಅದರಲ್ಲಿ ಮಾಲ್ವೇರ್ ಏನಾದರೂ ಇಂಜೆಕ್ಟ್ ಆದರೆ ಅಂದರೆ ಇನ್ಫೆಕ್ಟ್ ಆದರೆ ಅದರಲ್ಲಿರೋ ಫೈಲ್ಸ್ ಎಲ್ಲವೂ ಕೂಡ ಇನ್ಫೆಕ್ಟ್ ಆಗಿ ಆಗ ಕಂಪ್ಯೂಟರ್ ಕೂಡ ಸ್ಲೋ ಆಗುತ್ತೆ. ಅಂಡ್ ಇನ್ನ ಒಂದು ನಿಮ್ಮ ಬ್ರೌಸರ್ನಲ್ಲಿ ಪಾಪಪ್ ಆ್ಯಡ್ಸ್ ಅನ್ನೋದು ಎಷ್ಟೋ ಜಾಸ್ತಿ ಆಟೋಮೆಟಿಕ್ ಆಗಿ ಪಾಪಪ್ ಆಗ್ತಿರ್ತವೆ. ಸೊ ಇದರಲ್ಲಿದ್ದ ನಿಮಗೆ ಡಿಸ್ಟರ್ಬ್ ಕೂಡ ಮಾಡ್ತಿರ್ತಾರೆ ಮಾಲ್ವೇರ್ಲಿದ್ದ. ಸೊ ಇನ್ನ ಒಂದು ಫ್ರೀಕ್ವೆಂಟ್ ಆಗಿ ಕ್ರಾಶ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮಲ್ಟಿ ಟಾಸ್ಕ್ ಓಪನ್ ಮಾಡ್ಬೇಕಂತ ನೀವು 4-5 ಆ್ಯಪ್ಸ್ ಆಗಲಿ ಅಪ್ಲಿಕೇಶನ್ಸ್ ಆಗಲಿ ಓಪನ್ ಮಾಡಿರ್ತೀರ. ಸೊ ನೀವು ಮಲ್ಟಿ ಟಾಸ್ಕ್ ಮಾಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಫ್ರೀಕ್ವೆಂಟ್ ಆಗಿ ಕ್ರಾಶಸ್ ಆಗುತ್ತೆ. ಇದು ಕೂಡ ಮಾಲ್ವೇರ್ದು ಒಂದು ಸಿಂಪ್ಟಮ್ ಆಗಿರುತ್ತೆ. ಅನ್ನೌನ್ ಪ್ರೋಗ್ರಾಮ್ ಅಪಿಯರ್, ಯಾವ್ದ್ಯಾವ್ದು ಗೊತ್ತಿಲ್ಲ ಪ್ರೋಗ್ರಾಮ್ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಆಗಲಿ ಕಂಪ್ಯೂಟರ್ ಆಗಲಿ ಇರಲ್ಲ, ಅದು ಆದ್ರೂ ನಿಮ್ಮ ತೋರಿಸುತ್ತೆ. ಸೊ ಯಾವ ತರ ಅಂದ್ರೆ ಅದು ಮಾಲ್ವೇರ್ಲಿದ್ದ ನಿಮ್ ಪ್ರೋಗ್ರಾಮಿಗೆ ಬಂದಿರುತ್ತೆ, ಆಗ ಅದು ಕಾಣುತ್ತೆ. ಬ್ರೌಸರ್ ಹೋಮ್ ಪೇಜ್ ಚೇಂಜ್, ನೀವು ಯಾವಾಗಾದ್ರೂ ಬ್ರೌಸರ್ನಲ್ಲಿ ಒಂದು ಹೋಮ್ ಪೇಜ್ ಇರುತ್ತೆ, ಫಸ್ಟ್ ಪೇಜ್ ಲೈಕ್ ಗೂಗಲ್ದಲ್ಲಿ ಸರ್ಚ್ ಮಾಡೋದು ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಸೊ ಆ ಪ್ಲೇಸಲ್ಲಿ ಕೂಡ ಚೇಂಜ್ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ಏನೋ ಸರ್ಚ್ ಮಾಡಕ್ ಹೋಗ್ತಿರ್ತೀರ ಅನ್ಕೊಳ್ಳಿ, ಆಗ ಏನೋ ಒಂದು ಅಲ್ಲಿರೋ ಬಟನ್ಸ್ ಆಗಿರ್ಲಿ ಏನೋ ಒಂದು ನಿಮ್ಗೆ ಗೊತ್ತಾಗುತ್ತೆ, ಆಗ್ಲಿ ಅಪಿಯರೆನ್ಸ್ ಬರುತ್ತೆ ಯಾವ ತರ ಚೇಂಜ್ ಆಗುತ್ತಂತ. ಸೊ ಅದೊಂದು ಕೂಡ ಸಿಂಪ್ಟಮ್ ಆಗಿರುತ್ತೆ. ಮತ್ತೆ CPU ಸ್ಪೀಡ್ ಅನ್ನೋದಾಗ್ಲಿ ಮತ್ತೆ CPU ವರ್ಕ್ ಲೋಡ್ ಆಗೋದಾಗ್ಲಿ ಹೈ ಆಗುತ್ತೆ. ಸೊ ಇದು ಎಲ್ಲ ಯಾರು ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ ಅಂದ್ರೆ ಹ್ಯಾಕರ್ಸ್ ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ನಿಮ್ಗೆ ಗೊತ್ತಾಗ್ಲಾರ್ದೆ ಆಂಟಿವೈರಸ್ ಕೂಡ ಡಿಸೇಬಲ್ ಆಗುತ್ತೆ. ಸೊ ಇದು ಮೇಜರ್ ಪಾಯಿಂಟ್. ಇದ್ರಲ್ಲಿದ್ದ ಮಾಲ್ವೇರ್ ಕೂಡ ಅದು ರೂಪ ಬರುತ್ತಾಗ. ಸೊ ಅದಕ್ಕೆ ಕೂಡ ಮಾಲ್ವೇರ್ದು ಒಂದು ಸಿಂಪ್ಟಮ್ ಆಗಿರುತ್ತೆ ಆಂಟಿವೈರಸ್ ಡಿಸೇಬಲ್ ಮಾಡೋದು. ಮತ್ತೆ ಫೈಲ್ ಡಿಸೇಬಲ್ ಆಗೋದು. ಸೊ ಲೈಕ್ ಇನ್ ಕೇಸ್ ಮಾಲ್ವೇರ್ ಅನ್ನೋದ್ರು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಫೆಕ್ಟ್ ಆದಾಗೆ ಅಲ್ಲಿರೋ ಫೈಲ್ಸ್ ಎಲ್ಲ ಕೂಡ ಸ್ಪ್ರೆಡ್ ಆಗುತ್ತೆ. ಅದರಲ್ಲಿದ್ದ ಫೈಲ್ಸ್ ಎನ್ಕ್ರಿಪ್ಟ್ ಆಗುತ್ತೆ. ನಿನ್ನೆ ಹೇಳಿದ್ನಲ್ವಾ ನಾನು, ಫೈಲ್ಸ್ ಎನ್ಕ್ರಿಪ್ಟ್ ಆದ್ರೆ ಅದು ರ್ಯಾನ್ಸಮ್ ಆಗಿ ಅದರಲ್ಲಿದ್ದ ಬ್ಲ್ಯಾಕ್ ಮೇಲ್ ಮಾಡ್ಬೋದಂತ. ಸೊ ಅದು ಕೂಡ ಆಗ ಚಾನ್ಸ್ ಆಗಿರುತ್ತೆ. ಸೊ ಇನ್ ಕೇಸ್ ಯಾವ್ದಾದ್ರು ಫೈಲ್ ಎನ್ಕ್ರಿಪ್ಟ್ ಆಗಿದೆ ಅಂತಂದ್ರೆ ಸೊ ಅದು ಆಗ ನೀವು ನೆನ್ಪಿಟ್ಕೊಳ್ಳಿ ನಿಮ್ಮ ಸಿಸ್ಟಮ್ನಲ್ಲಿ ಮಾಲ್ವೇರ್ ಇದೆ ಅಂತ. ಸೊ ಅದು ಯಾವುದೇ ಆಗಿರ್ಬೋದು, ಎನ್ಕ್ರಿಪ್ಟ್ ಆಗಿದೆ ಅಂತಂದ್ರೆ ಒಟ್ಟು ಮಾಲ್ವೇರ್ ಇದೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಆಗಿರುತ್ತೆ. ಅಂಡ್ ಈಗ ನಾವು ಪ್ರಿವೆನ್ಷನ್ ಯಾವ ತರ ಮಾಡ್ಬೋದಂತ ನೋಡೋಣ. ಅಂದ್ರೆ ಯಾವ ತರ ನಮ್ಮ ಸಿಸ್ಟಮ್ನ ಚೆನ್ನಾಗಿ ಇಟ್ಕೋಬಹುದು ಫ್ರಮ್ ಮಾಲ್ವೇರ್ ಅಂತ ನೋಡೋಣ. ಫಸ್ಟ್ ಪ್ರಿವೆನ್ಷನ್ ಬಂದು OS ಅಪ್ಡೇಟ್ ಮಾಡ್ತಾ ಇರಬೇಕು. ಲೈಕ್ ನೀವು ಸಿಸ್ಟಮ್ ತಗೊಂಡಿದ್ದೀರಿ ಅಂತಂದ್ರೆ OS ನ ಅಪ್ಡೇಟ್ ಮಾಡ್ಕೊತಾ ಇರಿ. ನೀವೇನೋ ಆದ್ರೂ ಸರ್ಚ್ ಮಾಡಿದ್ರು ಕೂಡ OS ಅಪ್ಡೇಟ್ ಆಗಿರುತ್ತಲ್ವಾ, ಒಂದೆರಡು ಫೀಚರ್ಸ್ ಕೂಡ ಹೊಸದಾಗಿ ಆ್ಯಡ್ ಆಗಿರುತ್ತೆ, ಸೆಕ್ಯೂರಿಟಿ ಕೂಡ ಚೆನ್ನಾಗಿರುತ್ತೆ. ಸೊ OS ಅಪ್ಡೇಟ್ ಮಾಡ್ತಾ ಇರಿ. ಮತ್ತೆ ಯಾವುದೇ ಸಾಫ್ಟ್ವೇರ್ ಆಗಲಿ ನೀವು ಡೌನ್ಲೋಡ್ ಮಾಡ್ಬೇಕಂತಂದ್ರೆ ಅದು ಟ್ರಸ್ಟೆಡ್ ಸೋರ್ಸ್ಲಿದ್ದ ಡೌನ್ಲೋಡ್ ಮಾಡಿ. ಯಾಕೆಂದ್ರೆ ಈಗೆಲ್ಲ APK ಅಂತ ಅದಂತ ಇದಂತ ಬಂದಿದೆ. ಸೊ ಆ ತರ ನೀವು ಟ್ರೈ ಮಾಡ್ತಿದ್ದೀರಿ ಅಂತಂದ್ರೆ ಮೇಜರ್ ಆಗಿ ನೀವು ಪ್ರಿವೆನ್ಷನ್ ಮಾಡೋಕೆ ಕೂಡ ಕಷ್ಟ. ಸೊ ಟ್ರಸ್ಟೆಡ್ ಲೈಕ್ ಪ್ಲೇ ಸ್ಟೋರ್ ಆಗಲಿ ಅಂಡ್ ಆ್ಯಪ್ ಸ್ಟೋರ್ ಆಗಲಿ ಇದರಲ್ಲಿದ್ದ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಂಡ್ ಯೂಸ್ ಗುಡ್ ಆಂಟಿವೈರಸ್. ಲೈಕ್ ಯಾವುದು ವೆಬ್ಸೈಟ್ನಲ್ಲಿ ಸಿಕ್ಕಿದ್ದು ಆಂಟಿವೈರಸ್ ಯೂಸ್ ಮಾಡಬೇಡಿ. ಸ್ಪೆಸಿಫಿಕ್ ಆಗಿ ಲ್ಯಾಪ್ಟಾಪಿಗೆ ಬಂದಿದ್ರೆ ಅದೇ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಗುಡ್ ಫೈರ್ ವಾಲ್ ಅನ್ನೋದು ಕಾನ್ಫಿಗರ್ ಮಾಡಿ ಅದನ್ನ ಯೂಸ್ ಮಾಡಿ. ಅದರಲ್ಲಿದ್ದ ಎಷ್ಟು ಆಂಟಿವೈರಸ್ ಇಲ್ಲ ಅಂದ್ರೂ ಕೂಡ ಫೈರ್ ವಾಲ್ ನಿಮ್ಮನ್ನ ಸೇಫ್ ಮಾಡುತ್ತೆ. ಇನ್ಬೌಂಡ್ ಔಟ್ಬೌಂಡ್ ಟ್ರಾಫಿಕ್ ಅನ್ನೋದು ಮೇಂಟೈನ್ ಮಾಡುತ್ತೆ ಫೈರ್ ವಾಲ್. ಸೊ ಫೈರ್ ವಾಲ್ ಕೂಡ ಎನೇಬಲ್ ಮಾಡಿರಿ. ಇದು ಎಲ್ಲ ಮೈಕ್ರೋಸಾಫ್ಟ್ ಬೇಸ್ ಕಂಪನಿ ಇದು ಕಂಪ್ಯೂಟರ್ದೆಲ್ಲ ಅವೈಲಬಲ್ ಇರುತ್ತೆ. ಸೊ ಅದರಲ್ಲಿ ನೀವು
ಫೈರ್ ವಾಲ್ ಡಿಫೆಂಡರ್ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಅವಾಯ್ಡ್ ಅನ್ನೌನ್ ಲಿಂಕ್ ಕ್ಲಿಕ್ಕಿಂಗ್. ಯಾವುದೋ ಲಿಂಕ್ ಬಂದಿದೆ ಅಂತ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಸೊ ಇದರಲ್ಲಿದ್ದ ಎಷ್ಟೋ ಜನ ಮಾಲ್ವೇರ್ನಿಂದ ದೂರ ಆಗಿಲ್ಲ, ಅಂದರೆ ಮಾಲ್ವೇರ್ಗೆ ಹತ್ರ ಆಗಿದ್ದಾರೆ. ಸೊ ಯಾವುದೇ ಲಿಂಕ್ ಬರಲಿ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಕ್ಲಿಕ್ ಮಾಡೋ ಮುಂಚೆಗೆ ಅದು ಕರೆಕ್ಟ್ ಇದೆನಾ, ಅಂದರೆ ಇದನ್ನು ನಾನು ಕ್ಲಿಕ್ ಮಾಡಿದರೆ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ ಕ್ಲಿಕ್ ಮಾಡಿ. ಇದರಲ್ಲಿದ್ದ ನಿಮಗೆ ಕ್ಲಿಕ್ ಮಾಡೋ ಮುಂಚೆಗೆ ಒಂದು ಅವೇರ್ನೆಸ್ ಬರುತ್ತೆ. ಆ್ಯಂಡ್ ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ಸ್. ಯಾವುದೇ ನೀವು ಗೂಗಲ್ ಅಕೌಂಟ್ ಆಗಲಿ ಇಲ್ಲ ಯಾವುದೇ ಅಕೌಂಟ್ ಓಪನಿಂಗ್ ಮಾಡೋ ಟೈಮ್ನಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಮತ್ತು ಯೂನಿಕ್ ಪಾಸ್ವರ್ಡ್ ಸೆಟ್ ಮಾಡಿ. ಇದರಲ್ಲಿದ್ದ ನಿಮ್ಮ ಸಿಸ್ಟಮ್ಗೂ ಯಾವುದೇ ಪಾಸ್ವರ್ಡ್ ಕ್ರೆಡೆನ್ಷಿಯಲ್ ಯಾರಿಗೂ ಸಿಗಲ್ಲ, ಆ್ಯಂಡ್ ಯಾರು ಕೂಡ ನಿಮ್ಮ ಅಕೌಂಟ್ನ ಆ್ಯಕ್ಸೆಸ್ ಮಾಡೋದು ಆಗಲ್ಲ. ಆ್ಯಂಡ್ ಎನೇಬಲ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್. ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನೋದು ಮೇಜರ್ ಆಗಿ ಗೂಗಲ್ಗೆ ಸಂಬಂಧಪಟ್ಟಿದ್ದು. ನಿಮ್ಮದು ಗೂಗಲ್ ಅಕೌಂಟ್ ಇದೆ ಅಂದರೆ MFA ಅನ್ನೋದು ಆ್ಯಕ್ಟಿವೇಟ್ ಮಾಡಿ. ಇದರಲ್ಲಿದ್ದ ನಿಮಗೂ ಮತ್ತು ನಿಮ್ಮ ಅಕೌಂಟಿಗೆ ಕೂಡ ಸ್ವಲ್ಪ ಚೆನ್ನಾಗೇ ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ಬ್ಯಾಕಪ್ ಇಂಪಾರ್ಟೆಂಟ್ ಫೈಲ್ಸ್, ಅಂದರೆ ಲೈಕ್ ಈಗ ನಿಮ್ಮದು ಫೈಲ್ಸ್ ಇರುತ್ತಲ್ವ, ಅದಕ್ಕೆ ಬ್ಯಾಕಪ್ ಇಟ್ಟಿರಿ. ಇದರಲ್ಲಿದ್ದ ಇನ್ ಕೇಸ್ ನಿಮ್ಮದು ಸಿಸ್ಟಮ್ನಲ್ಲಿ ಈ ಫೈಲ್ಸ್ ಕರಪ್ಟ್ ಆದರೂ ಕೂಡ ನಿಮಗೆ ಬ್ಯಾಕಪ್ ಇರುತ್ತೆ. ಸೊ ಅದನ್ನು ಮತ್ತೆ ನೀವು ರೀಯೂಸ್ ಮಾಡ್ಕೋಬೋದು. ಸೊ ಬ್ಯಾಕಪ್ ಕೂಡ ಮೇಂಟೈನ್ ಮಾಡಿ. ಆ್ಯಂಡ್ ಬಿ ಕೇರ್ಫುಲ್ ವಿತ್ USB ಡಿವೈಸಸ್. ಲೈಕ್ USB ಯಾವುದೇ ಡಿವೈಸಸ್ ಆಗಲಿ, ನೀವು ಅದನ್ನು ಇಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಅದನ್ನು ನೋಡಿ ಇಡಿ. ಇದ್ರೊಳಗೆ ಏನಿದೆ ಏನಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಕೇಳಿ ಇಡಿ. ಅಂದರೆ ಯಾರ್ದಿರುತ್ತಲ್ವಾ ಅವ್ರದ್ದು ಕೇಳಿ ಹಿಡೀರಿ. ಇದರಲ್ಲಿದ್ದ ನಿಮಗೂ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಪ್ರಿವೆನ್ಷನ್ ಮತ್ತು ಸಿಂಪ್ಟಮ್ಸ್ ಆಗಿತ್ತು ಫ್ರೆಂಡ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು.